ಮತ್ತು ವೇದಿಕೆ ಮೇಲೆ ಈಗ ತಾನೇ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ವೆಂಕಟ ಶಿವಾರೆಡ್ಡಿ ಸಾಹೇಬರು ಮಾತನಾಡಿದ್ದಾರೆ. ಹಿರಿಯಕರು, ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಜೊತೆಯಲ್ಲಿ ಕೋಲಾರಿನ ಸಂಸದರು, ಬಹುಶಃ ಅತ್ಯಂತ ಪ್ರಾಮಾಣಿಕರಲ್ಲಿ ಒಬ್ಬರಾಗಿರ್ತಕ್ಕಂಥವ್ರು. ಬಹುಶಃ ಅವರ ಕಾಲದಿಂದ, ತಂದೆಯವ್ರ ಕಾಲದಿಂದನೂ ಕೂಡ ನಿರಂತರವಾಗಿ ಅವರ ತಾಯಿಯವರು ಇರ್ಬೋದು, ಮಲ್ಲೇಶ್ ಬಾಬಣ್ಣ ಅವರು ಇರ್ಬೋದು, ಪಕ್ಷದ ಜೊತೆಯಲ್ಲಿ ಎಂಥ ಸಂಕಷ್ಟದ ಕಾಲದಲ್ಲೂ ಕೂಡ ಪಕ್ಷದ ನಾಯಕರ ಜೊತೆಯಲ್ಲಿ ನಿಂತು ಪಕ್ಷವನ್ನ ಕಟ್ಟಿರ್ತಕ್ಕಂಥವ್ರನ್ನ ಗುರುತಿಸಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣ ಅವರ ಒಂದು ಆಶೀರ್ವಾದದಿಂದ ಟಿಕೆಟ್ ಅನ್ನ ಕೊಟ್ಟ ನಂತರ ಅವರನ್ನ ಸಂಸದರಾಗಿ ಆಯ್ಕೆ ಮಾಡ್ತಕ್ಕಂಥದಕ್ಕೆ ಹೂಡಿ ವಿಜಯ್ ಕುಮಾರ್ ಅವರ ಪಾತ್ರವೂ ಕೂಡ ಬಹಳ ದೊಡ್ಡದಿದೆ. ಯಾಕೆಂದ್ರೆ ಬಹಳ ಜನ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಹೂಡಿ ವಿಜಯ್ ಕುಮಾರ್ ಅವರು ಕೂಡ ಈ ಮಾತಿನ ವೇದಿಕೆ ಮೂಲಕ ಹಂಚ್ಕೊಂಡಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಕರೆಯನ್ನ ಮಾಡಿ, ಹೂಡಿ ವಿಜಯ್ ಕುಮಾರಣ್ಣ ಅವರೇ, ನೀವು ನಮ್ಮ ಮಲ್ಲೇಶ್ ಬಾಬಣ್ಣ ಅವರ ಜೊತೆಯಲ್ಲಿ ಒಂದು ಸಂಸತ್ ಚುನಾವಣೆಗೆ ನಿಮ್ಮ ಬೆಂಬಲವನ್ನು ಸೂಚಿಸಬೇಕು, ನಿಮ್ಮ ಬೆಂಬಲಿಗರಿಗೂ ಕೂಡ ಒಂದು ಮಾತನ್ನ ತಿಳಿಸ್ಬೇಕು ಅಂತ ಹೇಳ್ತಾ ಇದ್ದಾಗೆ ತತ್ಕ್ಷಣ ದೊಡ್ಡವರ ಮಾತಿಗೆ ಬೆಲೆ ಕೊಟ್ಟು, ಕುಮಾರಣ್ಣ ಅವರ ಮಾತಿಗೆ ಬೆಲೆ ಕೊಟ್ಟು, ಹೂಡಿ ವಿಜಯ್ ಕುಮಾರ್ ಅವರು ಕೂಡ ಬಹಳ ಒಂದು ಮುಖ್ಯವಾದಂತ ಪಾತ್ರ ಮಾನ್ಯ ಮಲ್ಲೇಶ್ ಬಾಬಣ್ಣ ಅವರಿಗೆ ಸಂಸದರಾಗಿ ಮಾಡ್ತಕ್ಕಂಥದ್ರಲ್ಲಿ ರಾಮಣ್ಣ ಅವರು, ಹೂಡಿ ವಿಜಯ್ ಕುಮಾರ್ ಅವರು ಇಬ್ರು ಸೇರಿ ಬಹುಶಃ ಬಹಳ ಗಟ್ಟಿಯಾಗಿ ನಿಂತ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಆದ್ರೂ ಕೂಡ ನನಗೆ ಸಮಾಧಾನ ಇಲ್ಲ. ನಿಮ್ಗೆ ಗೊತ್ತಿದೆ, ಲೀಡಿನ ಅಂತರ ಬಹುಶಃ ಯಾವ ಮಟ್ಟಕ್ಕೆ ಬರಬೇಕಾಗಿತ್ತು ಆ ಮಟ್ಟಕ್ಕೆ ಬರಲಿಲ್ಲ. ಏಕೆಂದ್ರೆ ಇವತ್ತು ಕೆಲವೊಂದಷ್ಟು ಜನ ಬೀದಿನಲ್ಲಿ ನಿಂತು ಚರ್ಚೆ ಮಾಡ್ತಾ ಇದ್ದಾರೆ. ಬೀದಿನಲ್ಲಿ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ ಸಾರ್ವಜನಿಕವಾಗಿ. ಆದರೆ ಇದು ಯಾವುದಕ್ಕೂ ಕೂಡ ನಾವು ಪ್ರತಿ ಉತ್ತರವನ್ನ ಕೊಡ್ತಕ್ಕಂಥದ್ದಕ್ಕೆ ನಮ್ಮ ಪಕ್ಷದ ಮುಖಂಡರುಗಳು ನಮ್ಮ ಸಮಯವನ್ನ ವ್ಯರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಸಿದ್ಧರಿಲ್ಲ. ಅವರವರ ಆತ್ಮಸಾಕ್ಷಿಗೆ ಅನುಗುಣವಾಗಿ ಅವರೇನಾದ್ರೂ ನಿಜಕ್ಕೂ ಕೂಡ ಆ ಚುನಾವಣೆಯಲ್ಲಿ ಮಾಲೂರು ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ನಮ್ಮ ಮಲ್ಲೇಶ್ ಬಾಬಣ್ಣ ಅವ್ರನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸ್ಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ರೆ ನನ್ನ ಅಭಿಪ್ರಾಯದಲ್ಲಿ 70,000ಕ್ಕೆ ಹೋಗಬೇಕಾಗಿತ್ತು ಲೀಡು. ಆದ್ರೆ ಲೀಡ್ ಯಾತಕ್ಕೆ ಕುಸಿತ ಆಯ್ತು ಅಂತಕ್ಕಂಥದ್ದು ಅದು ಕೆಲವೊಂದಷ್ಟು ವ್ಯಕ್ತಿಗಳಿಗೆ ಅವ್ರಿಗೆ ಪ್ರಶ್ನೆಯಾಗಿ ಬಿಟ್ಬಿಡ್ತೀನಿ, ನಾನೇನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ನಮ್ಮ ಪ್ರಭಾಕರಣ್ಣ ಅವರು ಮೂಲತಃ JDSನವರು. ಅವರು 83ನೇ ಇಸ್ವಿಯಿಂದನೂ ಸತತವಾಗಿ 2013ನೇ ಇಸ್ವಿವರೆಗೂ ನಮ್ಮ ಜೊತೆಯಲ್ಲೇ ಇದ್ದಂಥವ್ರು. ಕಾರಣಾಂತರಗಳಿಂದ ಅವತ್ತಿನ ರಾಜಕಾರಣದ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಪಕ್ಷ ಅವರು ಬಿಟ್ಟು ಹೋದ್ರು ಕೂಡ ಒಂದು ಮಾತನ್ನು ಬಹಳ ಗಟ್ಟಿಯಾಗಿ ಹೇಳಿದ್ರು, ನನ್ನ ಪಕ್ಷ ಹೃದಯದಲ್ಲಿದೆ, ಜನತಾದಳ ಪಕ್ಷ ನನ್ನ ಹೃದಯದಲ್ಲಿ, ನಾನು ಸಂಭ್ರಮಾಚರಣೆ ಮಾಡ್ತಾ ಇದ್ದೇನೆ, ಆಚರಿಸ್ತಾ ಇದ್ದೇನೆ ನನ್ನ ಪಕ್ಷವನ್ನ. ನನ್ನ ಪಕ್ಷ ಬಿಟ್ಟೋಗಿದ್ರು ಕೂಡ ನನ್ನ ಹೃದಯ ಜನತಾದಳ ಪಕ್ಷದಲ್ಲೇ ಸದಾಕಾಲ ಇತ್ತು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ರು. ಬಹುಶಃ ಅವರು ಮಾನ್ಯ ಕುಮಾರಣ್ಣ ಅವರು ಬಹಳ ಹೇಳಿದ್ದಾರೆ ನನಗೆ ಪ್ರಭಾಕರಣ್ಣ ಅವ್ರ ಬಗ್ಗೆ. ಅವರು ಕೂಡ ಆ ಭಾಗದಲ್ಲಿ ಶಾಸಕರಾಗಬೇಕಾಗಿತ್ತು. ಆದ್ರೆ ಇವತ್ತು ಹೂಡಿ ವಿಜಯ್ ಕುಮಾರ್ ಅವ್ರ ಜೊತೆಯಲ್ಲಿ, ರಾಮಣ್ಣ ಅವರ ಜೊತೆಯಲ್ಲಿ ನಿಂತು ಈ ಪಕ್ಷವನ್ನ ಕಟ್ತೇವೆ ಅಂತಕ್ಕಂಥದ್ದು ಒಂದ್ ಕಡೆ ನಮ್ಮ ಜನತಾದಳ ಪಕ್ಷದ ಎಲ್ಲ ಪ್ರಮುಖ ಮುಖಂಡರುಗಳು ಒಂದು ಸವಾಲನ್ನಾಗಿ ಸ್ವೀಕಾರ ಮಾಡಿದ್ದೀರಿ. ಜೊತೆಯಲ್ಲಿ ಹೂಡಿ ವಿಜಯ್ ಕುಮಾರ್ ಅವರ ಬೆಂಬಲಿಗರು ಕೂಡ ಇವತ್ತು ಜೊತೆಗೂಡಿ ನಾವೆಲ್ಲರೂ ಅಣ್ಣ ತಮ್ಮಂದರ ರೀತಿಯಲ್ಲಿ ಅನ್ಯೋನ್ಯವಾಗಿ ಈ ಪಕ್ಷವನ್ನ ಕಟ್ಟಿ ಬೆಳೆಸ್ತೀವಿ ಅಂತಕ್ಕಂಥ ದೃಢ ಸಂಕಲ್ಪದೊಂದಿಗೆ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮುಂದೆ ತಾವೆಲ್ಲರೂ ಬಂದು ಏನು ನಿಂತಿದ್ದೀರಿ. ಇದಕ್ಕೆ ಈ ಪಕ್ಷದ ಕಾರ್ಯಕರ್ತನಾಗಿ ನಾನು ತುಂಬ ಹೃದಯದಿಂದ ಧನ್ಯವಾದಗಳು, ಅಭಿನಂದನೆಗಳು, ಸ್ವಾಗತ ಎಲ್ಲವನ್ನ ಕೋರ್ಲಿಕ್ಕೆ ಇಚ್ಛೆ ಪಡ್ತೇನೆ.